ಆರಂಭ ಮಾಡೋಣ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನ ಉಂಟಾಗಲಿ. ಆಮೇನ್. ನಾವು ಹಾಡುವಂಥ ಸಂಗೀತಗಳಲ್ಲಿ 7ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 1 ಮತ್ತು 2 ಚರಣಗಳನ್ನು ಹಾಡಿಕೊಳ್ಳೋಣ. ಕೀಶ ಮಾಡಿದ ಸಂಪ್ರೀತಿಗೀಡು ಇಲ್ಲ, ತಾಕಂದು ದ್ರೋಹ ಜಾತಿ ನಾವು ಕರ್ತನ ಮಹಿಮೆಯನ್ನು ಪಡಿಸುವ ಹಾಗೆ ಪರದೆಯ ಮೇಲೆ ಮೂಡಿ ಬರುವ ಹಾಡನ್ನು ಹಾಡಿಕೊಳ್ಳೋಣ. Thank you.
ನನ್ನ ಪ್ರಾಣ ಸ್ನೇಹಿತನೇ ನಿನ್ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತ ನಿನ್ ಪ್ರೀತಿ ಎಷ್ಟು ಮಧುರ ತಂದೆ ದೇವಾ ಆನಂದವೇ ನಿನ್ ಮಡಿಲಲ್ಲಿ ನನಗೆ ಸುಖವು ತಂದೆ ದೇವಾ ಆನಂದವೇ ನಿನ್ ಮಡಿಲಲ್ಲಿ ನನಗೆ ಸುಖವು ದೇವಾ ದೇವಾ ನನ್ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ತಂದೆ ದೇವಾ ನನ್ ಸರ್ವ ನೀನಯ್ಯ ನೀನಿದ್ದರೆ ನನಗೆ ಸಾಕು ನೀನಿದ್ದರೆ ನನಗೆ ಸಾಕು ನೀನಿದ್ದರೆ ನನಗೆ ಸಾಕು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ದೇವರ ಪ್ರಸನ್ನತೆ ಎದುರಿನಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಆತನ ವಾಕ್ಯವನ್ನ ಧ್ಯಾನಿಸಲು, ವಾಕ್ಯದ ಗೂಢಾರ್ಥಗಳನ್ನು ಗ್ರಹಿಸಿಕೊಳ್ಳಲು ನಾವು ನಮ್ಮ ಮನಸ್ಸುಗಳನ್ನು, ಹೃದಯಗಳನ್ನು ದೇವರ ಕಡೆಗೆ ಹರಿಸೋಣ. ಆತನನ್ನು ದೃಷ್ಟಿಸೋಣ. ಶಿಲುಬೆಯನ್ನು ನಾವು ದೃಷ್ಟಿಸೋಣ. ಶಿಲುಬೆಯ ನೆರಳಿನಲ್ಲಿ ನಾವು ಏನಾಗಿದ್ದೇವೆ ಎಂಬುದನ್ನು ನಾವು ಮನನ ಮಾಡಿಕೊಂಡವರಾಗಿ ಸಮರ್ಪಿಸಿಕೊಳ್ಳೋಣ. ಪ್ರಿಯರೇ, ಪರಿಶುದ್ಧನೇ, 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 ದೂತ ಸೈನ್ಯಗಳ ಒಡೆಯನಾದ ಇಹ ಪರಲೋಕದ ದೇವರೇ, ನಿನ್ನ ಪಾದ ಸನ್ನಿಧಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವಂತ ಕೃಪೆಗೆ ನೀನು ನಡೆಸಿದ್ದೀಯಪ್ಪ. ನಿನಗೆ ಸ್ತೋತ್ರ. ಈ ಮುಂಜಾವದಲ್ಲಿ ಸ್ವಾಮಿ, ನಿನ್ನ ಪಾದ ಸನ್ನಿಧಿಯಲ್ಲಿ ನಿನ್ನನ್ನು ಆರಾಧಿಸಲು, ನಿನ್ನನ್ನು ಸ್ತುತಿಸಲು, ನಿನ್ನನ್ನು ಮಹಿಮೆ ಪಡಿಸಲು ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದವರಾಗಿದ್ದೇವೆ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ಹೆಸರಿನಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ನಾನಿರುವೆನೆಂಬುದಾಗಿ ವಾಗ್ದಾನ ಮಾಡಿದ್ದೀಯಲ್ಲ. ನಿನ್ನ ಪ್ರಸನ್ನತೆ, ನಿನ್ನ ಇರುವಿಕೆಯನ್ನು ನಾವು ಬಯಸಿ ಬಂದವರಾಗಿದ್ದೇವೆ. ನಿನ್ನಲ್ಲಿಯೇ ನಮಗೆ ಮನಃಶಾಂತಿ, ನಿನ್ನಲ್ಲಿಯೇ ನಮಗೆ ಸಮಾಧಾನ, ನಿನ್ನಲ್ಲಿಯೇ ನಮಗೆ ಎಲ್ಲ ಆಶೀರ್ವಾದ ಎಂಬುದಾಗಿ ನಿನ್ನನ್ನು ನಾವು ಹುಡುಕಿಕೊಂಡು ಬಂದಿದ್ದೇವೆ. ರಾಜ, ನೀನು ನಮ್ಮ ಮಧ್ಯದಲ್ಲಿ ವಾಸಿಸುವ ದೇವರಾಗಿದ್ದಿ, ಇರುವಾತನೆಯಾಗಿರುವ ದೇವರು ನೀನಾಗಿದ್ದಿ. ಕರ್ತನೆ, ಪ್ರಸನ್ನತೆಯೊಂದಿಗೆ ಆವರಿಸು. ನಿನ್ನ ದಿವ್ಯ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ನಡೆಸು. ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ನಾವು ಗ್ರಹಿಸಿಕೊಂಡವರ ಹಾಗೆ ಲೋಕದೊಳಗೆ ಹೋಗಿ ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ಜೀವಿಸುವಂಥ ಕೃಪೆಗೆ
ನಮ್ಮನ್ನೆಲ್ಲ ನಡೆಸು. ನಮ್ಮೆಲ್ಲರ ಜೀವಿತಗಳ ಮೂಲಕ, ಯೋಜನೆ ಕೆಲಸ ಕಾರ್ಯಗಳ ಮೂಲಕ ನೀನು ಮಾತ್ರ ಮಹಿಮೆ ಹೊಂದಿಕೋ. ನಾವು ಎಲ್ಲಿ ಹೋದರೂ ಕರ್ತನೆ, ನಿನಗೆ ಕೃತಾರ್ಥರಾಗಿ ಬಾಳುವಂತ ಕೃಪೆಗೆ ನೀನು ನಡೆಸಿ, ನೀನು ಕೃತಜ್ಞತೆಗೆ ಪಾತ್ರನಾಗು. ನಮ್ಮ ಜೀವಿತ, ಯೋಜನೆ ಕೆಲಸ ಕಾರ್ಯ, ಈ ಸ್ತುತಿ ಪದಗಳನ್ನು, ವಾಕ್ಯ ಧ್ಯಾನವನ್ನ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿನ್ನ ಪಾದ ಸನ್ನಿಧಿಯಲ್ಲಿ ಅರ್ಪಿಸಿಕೊಂಡು ಅತಿ ವಿನಯದೊಡನೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ, ಆಮೇನ್. ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವಂತವನಾಗಿದ್ದೇನೆ. ಈ ವಿಶೇಷವಾದಂಥ ಬೆಳಗಿನ ಜಾವದಲ್ಲಿ ಆರಿಸಿಕೊಂಡಂಥ ವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 43ನೇ ವಚನದಿಂದ 51ನೇ ವಚನದವರೆಗೆ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 43ನೇ ವಚನದಿಂದ 51ನೇ ವಚನ ಭಾಗ. ದೇವರ ವಾಕ್ಯವನ್ನು ನಾವು ಓದಿ ಆಲಿಸೋಣ. ಮರುದಿನ ಯೇಸು ಗಲಿಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ ಫಿಲಿಪ್ಪನನ್ನು ಕಂಡುಕೊಂಡು ನನ್ನನ್ನು ಹಿಂಬಾಲಿಸು ಅಂದನು. ಆ ಫಿಲಿಪ್ಪನು ಬೆತ್ಸಾಯಿದವನು, ಅಂದರೆ ಆಂದ್ರೆಯ ಪೇತ್ರರ ಊರಿನವನು. ಫಿಲಿಪ್ಪನು ನತಾನಯೇಲನನ್ನು ಕಂಡುಕೊಂಡು ಅವನಿಗೆ, ಯಾವನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದನೋ ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಯೇಸು ಎಂದು ಹೇಳಿದನು. ನತಾನಯೇಲನು, ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೇ ಅಂದಾಗ ಫಿಲಿಪ್ಪನು, ಬಂದು ನೋಡು ಅಂದನು. ಯೇಸು ತನ್ನ ಕಡೆಗೆ ಬರುವ ನತಾನಯೇಲನನ್ನು ಕಂಡು ಅವನ ವಿಷಯವಾಗಿ, ಇಗೋ, ಇವನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು. ನತಾನಯೇಲನು, ನನ್ನನ್ನು ನೀನು ಹೇಗೆ ಬಲ್ಲೆ ಎಂದು ಯೇಸುವನ್ನು ಕೇಳಿದ್ದಕ್ಕೆ ಆತನು, ಫಿಲಿಪ್ಪನು ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ ನೀನು ಆ ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದೆನು ಅಂದನು. ಅದಕ್ಕೆ ನತಾನಯೇಲನು, ಗುರುವೇ, ನೀನು ದೇವಕುಮಾರನು ಸರಿ, ನೀನೇ ಇಸ್ರಾಯೇಲಿನ ಅರಸನು ಅಂದನು. ಅದಕ್ಕೆ ಯೇಸು, ಆ ಅಂಜೂರದ ಮರದ ಕೆಳಗೆ ನಿನ್ನನ್ನು ನೋಡಿದ್ದೇನೆಂದು ನಾನು ನಿನಗೆ ಹೇಳಿದ ಮಾತ್ರದಿಂದ ನಂಬುತ್ತೀಯೋ? ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡಿವಿ ಅಂದನು. ಇದಲ್ಲದೆ ಅವನಿಗೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು ಎಂಬುವಂಥದ್ದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಈ ಮುಂಜಾವದಲ್ಲಿ ನಾವು ಗಮನಿಸಬೇಕಾದಂತಹ ಕೆಲವು ಅಂಶಗಳು ಈ ವಾಕ್ಯ ಪರಿಚ್ಛೇದದ ಹಿನ್ನೆಲೆಯಲ್ಲಿ ಧ್ಯಾನಿಸುವಾಗ ಮೊಟ್ಟ ಮೊದಲದಾಗಿ ಕಂಡು ಬರುವಂಥದ್ದು, ಮರುದಿನ ಯೇಸು ಗಲಿಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ ಫಿಲಿಪ್ಪನನ್ನ ಕಂಡುಕೊಂಡ ಎಂಬಂತ ಮಾತಿನ ಮೂಲಕವಾಗಿ ನಾವು ಮುಂದುವರಿಯೋಣ ಪ್ರಿಯರೇ. ಅಂದರೆ ಈಗಾಗಲೇ ಯೇಸು ಸ್ವಾಮಿ ಪ್ರಥಮ ಶಿಷ್ಯರನ್ನ ಆತನು ಮಾಡಿಕೊಂಡಂತ ಪರಿಸ್ಥಿತಿಯಲ್ಲಿ ಈಗಾಗಲೇ ಶಿಷ್ಯರನ್ನು ಮಾಡಿಕೊಂಡಿದ್ದ. ಮರುದಿನ ತಿರುಗಿ ನೋಡ್ರಿ, ಅಲ್ಲಿ ಪ್ರಥಮ ಭಾಗ 35ನೇ ವಚನದಲ್ಲಿ ಹೇಳ್ತಾನೆ, ಮರುದಿನ ತಿರುಗಿ ಯೋಹಾನರು ಆತನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನಲ್ಲಿ ತಿರುಗಿಕೊಂಡಿರುತ್ತಿರುವ ಆ ರಬ್ಬಿಯೇ ಅಂದಾಗ ಸ್ಥಳವನ್ನು ನೋಡಿ ಸಾಯಂಕಾಲ ಸಂಜೆ ಗಂಟೆಗೆ ಯೋಹಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ. ಆ ಇಬ್ಬರಲ್ಲಿ ಸೀಮೋನ್ ಪೇತ್ರ ತಮ್ಮನಾದ ಆಂದ್ರೆಯನು ಒಬ್ಬನು ಎಂಬುದಾಗಿ 40ನೇ ವಚನದಲ್ಲಿ ಹೇಳ್ತಾನೆ. ಸಾಯಂಕಾಲ 4 ಗಂಟೆಯಾಗಿತ್ತು. ಯೋಹಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ ಆ ಇಬ್ಬರಲ್ಲಿ ಸೀಮೋನ್ ಪೇತ್ರ ಮತ್ತು ತಮ್ಮನಾದ ಆಂದ್ರೆಯನು ಒಬ್ಬನು. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನ್ನು ಕಂಡುಕೊಂಡು ಅವನಿಗೆ, ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರೆಕೊಂಡು ಬಂದನು. ಯೇಸು ಅವನನ್ನು ನೋಡಿ, ನೀನು ಯೋಹಾನನ ಮಗನಾದ ಸೀಮೋನನು, ಇನ್ನು ಮೇಲೆ ಕೇಫನೆನ್ನಿಸಿಕೊಳ್ಳುವಿ ಅಂದನು. ಕೇಫನೆಂದರೆ ಪೇತ್ರ. ಈಗಾಗಲೇ ಸ್ವಾಮಿ ತನ್ನ ಶಿಷ್ಯರನ್ನ ಏನು ಮಾಡ್ಕೊಂಡಿದ್ದ? ಪ್ರಥಮ ಶಿಷ್ಯರನ್ನ ಮಾಡ್ಕೊಂಡಿದ್ದ. ಅಂದ್ರೆ ಇಬ್ಬರು ಆಗಲೇ ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ತಾ ಇದ್ರು. ಆದ್ರೆ ಈಗ ವಿಶೇಷವಾಗಿ ಮುಂದುವರೆದು 43ನೇ ವಚನದಲ್ಲಿ ಮರುದಿನ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನ್ರಿ? ಗಲಿಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ, ಗಲಿಲಾಯಕ್ಕೆ ಹೊರಟು ಹೋಗುತ್ತಿರಬೇಕೆಂಬುದಾಗ ಫಿಲಿಪ್ಪನನ್ನ ಕಂಡುಕೊಂಡ. ಯಾರನ್ನ ಕಂಡುಕೊಂಡ್ರು? ಯಾರನ್ನ ಕಂಡುಕೊಂಡ್ರು? ಹೂ ಫೌಂಡ್
ಹೂಮ್. ಯೇಸು ಫಿಲಿಪ್ಪನನ್ನ ಕಂಡುಕೊಂಡ್ರಿ ಅಂದ್ರೆ ಈಗಾಗಲೇ ಭೇಟಿ ಆಗಿದ್ರೆ, ಮುಖ ಪರಿಚಯ ಇದೆ. ಯಾರಿಗೆ? ಯೇಸು ಸ್ವಾಮಿಗೆ ಫಿಲಿಪ್ಪನಿಗೆ ಪರಿಚಯ ಇದೆ. ಎಲ್ಲಿ? ಈಗಾಗಲೇ ಮಾಡಿಕೊಂಡಂತ ಶಿಷ್ಯರ ಮಂಡಳಿಯಲ್ಲಿ ಈತನು ಕೂಡ ಅಲ್ಲಿ ಉಪಸ್ಥಿತನಾಗಿದ್ದ ಕಾರಣ ಫಿಲಿಪ್ಪನನ್ನು ಕೂಡ ಕಂಡುಕೊಂಡಿದ್ದ. ಯಾರು? ಈಗ ಕಂಡುಕೊಂಡಂತ ಯೇಸು ಸ್ವಾಮಿ ತಿರುಗಿ ಹೇಳ್ತಾರೆ, ಇಮಿಡಿಯೇಟ್ ಆಗಿ ಹೇಳ್ತಾರೆ. ಏನಂತ ಹೇಳ್ತಾರ್ರಿ? ಅಲ್ಲಿ ಮುಂದಿನ ವಚನ ಭಾಗ ನೋಡ್ರಿ. ಈ ಫಿಲಿಪ್ಪನನ್ನ ಬೆತ್ಸಾಯಿದವನು ಅಂದ್ರೆ ಆಂದ್ರೆಯ ಪೇತ್ರರ, ಅಂದ್ರೆ ನೋಡ್ರಿ, ಈಗ ಪೇತ್ರ ಆಂದ್ರೆಯ ಮೇಲೆ ಏನಾಗಿದ್ರು? ಅವರು ಶಿಷ್ಯರಾಗಿದ್ರಲ್ಲ ರೀ. ಅಲ್ಲಿ ಬಂದಾಗ ಶಿಷ್ಯರನ್ನಾಗಿ ಮಾಡ್ಕೊಂಡಿದ್ದ ತಕ್ಷಣ ಈಗ ಏನ್ ಮಾಡ್ತಾ ಇದ್ದಾನೆ? ಫಿಲಿಪ್ಪನನ್ನ ಕರಿತಾ ಇದ್ದಾನೆ. ಕರೆದಿದ್ದ ಕೂಡಲೇ ಏನಂತ ಇದ್ದಾನೆ? ಎಸ್, ನನ್ನನ್ನ ಹಿಂಬಾಲಿಸ್, ಫಾಲೋ ಮೀ. ಇಮಿಡಿಯೇಟ್ ಆಗಿ ಹೇಳ್ತಾನೆ, ಫಾಲೋ ಮೀ. ಹೂ ಫೌಂಡ್ whom Jesus found Philip and is saying, follow me. ಇವತ್ತು ನಮ್ಮನ್ನ ಯೇಸು ಸ್ವಾಮಿ ಕರೆದಿದ್ದಾನೆ ಮತ್ತು ತಿರುಗಿ ನಮ್ಮನ್ನ ಏನ್ ಮಾಡ್ತಾ ಇದ್ದಾನೆ? ಕಂಡುಕೊಂಡಿದ್ದಾನೆ. ಫಸ್ಟ್ he found us. Who are we? Who are we? ಯೇಸು ಸ್ವಾಮಿ ಹಿಂಬಾಲಕರಂತೀರ? ಹಿಂಬಾಲಕರು ಇಲ್ರಿ, ಕಳೆದು ಹೋದಂತ ಕುರಿಗಳ್ರಿ ನಾವು. ಕಳೆದು ಹೋದಂತ ಕುರಿಗಳು ನಾವು. ಅಲ್ಲಿ ಕೂಡ ದಿಕ್ಕು ತೋಚದೆ ಇರುವಂತ ಸಮಯದಲ್ಲಿ ಮೆಸ್ಸಿಯನು ಬರ್ತಾನೆ ಎಂಬುದಾಗಿ ಯೋಚನೆ ಮಾಡುವಂತ ಸಮಯದಲ್ಲಿ ರಕ್ಷಣೆ ಎಲ್ಲಿಂದ ಬರ್ತದೆ ಎಂಬಂತ ಯೋಚನೆಗಳಲ್ಲಿ ಇದ್ದಂತ ಯಹೂದ್ಯರಲ್ಲಿ ಯೇಸು ಸ್ವಾಮಿ ಬಂದು ಆ ರಕ್ಷಣೆಯ ಮೆಸ್ಸಿಯ ನಾನೇ ಅನ್ನುವಂಥದ್ದನ್ನ ಪ್ರಕಟ ಮಾಡುವ ಸಮಯದಲ್ಲಿ ಶಿಷ್ಯರನ್ನ ಮಾಡಿಕೊಳ್ಳುವ ಸಮಯದಲ್ಲಿ ಫಿಲಿಪ್ಪನನ್ನ ಕರೀತಾನೆ. ಅಂದ್ರೆ ಯು ಕಮ್ ಅಂದ್ರೆ ಅಲ್ಲಿ ಬಹಳವಾದಂತ ಚಂದವಾದಂತ ಬೆತ್ಸಾಯಿದ ಈ ಪ್ರಾಂತ್ಯ, ಇಟ್ ಇಸ್ ಅ ಫಿಶರ್ಮೆನ್ಸ್ ಟೌನ್ ಅಂತಾರೆ. ಫಿಶರ್ಮೆನ್ಸ್ ಟೌನ್, ಮೀನುಗಳನ್ನ ಹಿಡಿಯುವ ಬೆಸ್ತರ ಪಟ್ಟಣ. ಈ ಪಟ್ಟಣದಲ್ಲಿ ಆಯ್ಕೆ ಮಾಡ್ತಾನ್ರಿ ಯಾರನ್ನ? ಫಿಲಿಪ್ಪನನ್ನ, ಶಿಷ್ಯರುಗಳನ್ನ ಆಯ್ಕೆ ಮಾಡ್ಕೊಂಡು ಹೇಳ್ತಾನೆ, ಪೇತ್ರ ಯೋಹಾನನ ಊರಿನವರು. ಅಂದ್ರೆ ಈಗಾಗಲೇ ಪೇತ್ರ ಯೋಹಾನನನ್ನ ಕಂಡಂತ ಯೇಸು ಸ್ವಾಮಿ ಹಿಂಬಾಲಿಸು ಎಂಬುದಾಗಿ ಹೇಳಿದಂತ ಯೇಸು ಸ್ವಾಮಿ ಈಗ ಹೇಳ್ತಾ ಇದ್ದಾನೆ, ಫಿಲಿಪ್ಪನೇ ನೀನು ಕೂಡ ಹಿಂಬಾಲಿಸು, ನೀನು ಕೂಡ ಹಿಂಬಾಲಿಸು. ಫಿಲಿಪ್ಪನಿಗೆ ಗೊತ್ತಿತ್ತಾ ಯೇಸುವಿನ ಬಗ್ಗೆ? ಯೇಸುವಿನ ಬಗ್ಗೆ ಗೊತ್ತಿತ್ತಾ? ಪ್ರಶ್ನೆ. ಗೊತ್ತಿತ್ರಿ. ಹೆಂಗೆ ಅಂತ ಕೇಳಿದ್ರೆ ಮುಂದೆ ನೋಡ್ರಿ, ಹೋದ್ರಿ. ಫಿಲಿಪ್ಪನು ನತಾನಯೇಲನನ್ನು ಕಂಡುಕೊಂಡು ಅವನಿಗೆ ಹೇಳ್ತಾನೆ, ದೇ ಬೋತ್ ಆರ್ ಫ್ರೆಂಡ್ಸ್. ಯಾರ್ರಿ? ನತಾನಿಯೇಲ ಮತ್ತು ಫಿಲಿಪ್ಪ ಇಬ್ರು ಫ್ರೆಂಡ್ಸ್. ದೇ ಆರ್ ಬೋತ್ ಆರ್ ಫ್ರೆಂಡ್ಸ್. ಅವರಿಬ್ರು ಮಾತಾಡ್ಕೊಂತ ಚರ್ಚೆ ಮಾಡ್ಕೊಂತ ಇರ್ಬೇಕಾದ್ರೆ, ಎಲ್ಲ ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಬೇಕಾದ್ರೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತೀವಲ್ರಿ, ಫ್ರೆಂಡ್ಸ್ ಎಲ್ಲರೂ ಕೂತ್ಕೊಂಡು ಮಾತಾಡ್ತೀವಿ. ಅವರು ಕೂಡ ಮಾತಾಡ್ಕೊಳ್ಳುವಂತ ಸಮಯದಲ್ಲಿ ಅವರೆಲ್ಲ ಅನೇಕ ವಿಚಾರಗಳನ್ನ ಮಾಡ್ಕೊಂತ ಇರ್ತಾರೆ, ವಿನಿಮಯ ಮಾಡ್ಕೊಂತ. ಈ ವಿಚಾರವನ್ನ ಹೋಗಿ ಹೇಳ್ತಾನೆ. ಯಾರು ಹೇಳ್ತಾರ್ರಿ? ಫಿಲಿಪ್ಪ ಹೋಗಿ ಹೇಳ್ತಾನೆ. ಯಾರಿಗೆ? ನತಾನಿಯೇಲನಿಗೆ ಹೇಳ್ತಾನೆ. ಏನಂತ ಹೇಳ್ತಾನ್ರಿ? ಯಾವನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದನೋ ಮತ್ತು ಪ್ರವಾದಿಗಳು ಬರೆದರು ಆತನು ನಮಗೆ ಸಿಕ್ಕಿದನು. ಇವಾಗ ಯಾರು ಕಂಡುಕೊಂಡ್ರಿ? ಫಿಲಿಪ್ ಫೌಂಡ್ ಜೀಸಸ್. ಯಾರು ಮೆಸ್ಸಿಯ? ಮೆಸ್ಸಿಯ ಯಾರು? ನಮ್ಮ ರಕ್ಷಕ ಯಾರು? ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಂತ ಆ ಮೆಸ್ಸಿಯ ಯಾರು? ಆತನು ಯಾರು? ಈ ರಕ್ಷಕನಾದಂತ ಯೇಸು ಕ್ರಿಸ್ತ, ನಜರೇತಿನ ಯೋಸೇಫನ ಮಗನಾದಂತ ಯೇಸು ಕ್ರಿಸ್ತನೇ ಅನ್ನುವಂತ ಮಾತನ್ನ ಪ್ರಕಟ ಮಾಡ್ತಾನೆ. ಈಸ್ ಗಿವಿಂಗ್ ಟೆಸ್ಟಿಮನಿ ಅಬೌಟ್ ಜೀಸಸ್. ಅಂದ್ರೆ ಅವನಿಗೆ ಗೊತ್ತಿರ್ಬೇಕಲ್ಲ, ಈಸ್ ನೋಯಿಂಗ್ ಹಿಮ್. ಹೌದಾ ಇಲ್ರಿ? ಗೊತ್ತಾದ್ಮೇಲೆ ನಾವು ವಿ ಕ್ಯಾನ್ ಗಿವ್ ದ ಟೆಸ್ಟಿಮನಿ ಅಬೌಟ್ ಸಮ್ವನ್ ಆರ್ ಸಮ್ವನ್ ಎಲ್ಸ್. ಹೌದಾ ಇಲ್ರಿ? ಇಲ್ಲಾಂದ್ರೆ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಬರೋದಿಲ್ಲ. ನಾವು ಒಬ್ಬರ ಬಗ್ಗೆ ಟೆಸ್ಟಿಮನಿ ಕೊಡ್ಬೇಕಂದ್ರೆ ಹಾಗೂ ಬರೋದಿಲ್ಲ. ನನ್ನ ಬಗ್ಗೆ ನಾನು ಹೇಳ್ಕೋಬೇಕಂದ್ರೆ ಅದು ಬರೋದಿಲ್ಲ. ಅನುಭವ ಆಗಬೇಕ್ರಿ. ಕ್ರಿಸ್ತನನ್ನ ಅನುಭವ ಮಾಡಿಕೊಂಡ್ರೆ ಮಾತ್ರ ಅನುಭವ ಪೂರ್ವಕವಾಗಿ ನಾವು ಆ ಸಾಕ್ಷಿಯನ್ನ ಹೇಳಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಸಾಧ್ಯ ಇಲ್ಲ. ಇಲ್ಲಿ ಫಿಲಿಪ್ಪ ಅದನ್ನ ಕಂಡುಕೊಂಡ. ಯಾರನ್ನ? ಯೇಸು ಸ್ವಾಮಿಯೇ ರಕ್ಷಕ, ಯೇಸು ಸ್ವಾಮಿಯೇ ಆ ಮೆಸ್ಸಿಯ ಅನ್ನುವಂಥದ್ದನ್ನ ಕಂಡುಕೊಂಡವನಾಗಿ ಯಾರಿಗೆ ಹೇಳ್ತಾ ಇದ್ದಾನೆ? ಜೀಸಸ್ ಫೌಂಡ್ ಫಿಲಿಪ್ ಅಂಡ್ ಫಿಲಿಪ್ ಫೌಂಡ್ ಜೀಸಸ್.
ಕಳೆದು ಹೋದಂತ ಕುರಿಯನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಂತ ಯೇಸು ಸ್ವಾಮಿ ಹುಡುಕಿದ, ಫಿಲಿಪ್ಪನನ್ನ ಹುಡುಕಿದ. ಫಿಲಿಪ್ ಯಾರನ್ನು ಹುಡುಕ್ತಿದ್ದ? ನನ್ನ ರಕ್ಷಕ ಎಲ್ಲಿ ಬರ್ತಾನೆ? ಇವತ್ತು ನಾವು ಕೂಡ ಅನೇಕರು ರಕ್ಷಕನನ್ನ ಹುಡುಕೊಂತ ಬರ್ತಾ ಇದೀವಿ. ಹೌದ್ರ? ರಕ್ಷಕನನ್ನ ಹುಡುಕಿಕೊಂಡು ಬಂದಿದ್ದೇವೆ, ರಕ್ಷಕನನ್ನ ಕಂಡುಕೊಂಡಿದ್ದೇವೆ. ಈ ಫಿಲಿಪ್ಪನಂತೆ ನಾವು ಕೂಡ ಕಂಡುಕೊಂಡಿದ್ದೇವೆ. ಆದ್ರೆ ಇವತ್ತು ನಮಗಿರುವಂತ ಭಾರ ಒಂದಿದೆ ರೀ. ಯಾವ ಭಾರ ರೀ? ಫಿಲಿಪ್ಪ ಏನ್ ಮಾಡ್ದಾರೆ? ಈಸ್ ಗಿವಿಂಗ್ ಟೆಸ್ಟಿಮನಿ ಅಬೌಟ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸಾಕ್ಷಿ ಹೇಳ್ತಾ ಇದ್ದಾನೆ. ಏನಂತ? ಈತನೇ ಬರಬೇಕಾದಂತ ರಕ್ಷಕ. ಇವತ್ತು ನಮಗಿರುವಂತ ದೊಡ್ಡ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಈಸ್ ಗಿವಿಂಗ್ ಟೆಸ್ಟಿಮನಿ ಅಬೌಟ್ ಅವರ್ ಲೈಫ್, ಅಬೌಟ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಟು ಎವ್ರಿ ಒನ್. ಇದು ನಮಗೆ ಕೊಡಲ್ಪಟ್ಟಂತ ಜವಾಬ್ದಾರಿ ರೀ. ಅಲ್ಲಿ ಆತನಿಗೆ ಕರೀತಾರೆ. ನೋಡಿದಂತ ಆತನು ಹೇಳ್ತಾನೆ, ಯೋಸೇಫ ಮಗನಾದ ನಜರೇತಿನ ಯೇಸು ಎಂದು ಹೇಳಿದ. ಆಗ ನತಾನಿಯ ಕೇಳ್ತಾನೆ. ನತಾನಿಯ ಕೂಡ ಆತನು ಕೂಡ ನೋಡ್ತಾ ಇದ್ದ. ಈ ವಾಸ್ ಅ ಜ್ಯೂಶ್, ಹೌದ್ರಿ, ಯಹೂದಿ ಆಗಿದ್ದ. ಯಹೂದಿ ಆದಂತ ಆತನು ಒಳ್ಳೆಯದೇನಾದ್ರೂ ನಜರ್ನೀತ ಬರುವುದುಂಟೇ ಎಂಬುದಾಗಿ ಫಿಲಿಪ್ಪನನ್ನ ಕೇಳಿದಾಗ ಫಿಲಿಪ್ಪ ಹೇಳ್ತಾನೆ, ಹೌದು, ಬರುವುದು ಉಂಟೆ. ಫಿಲಿಪ್ಪನ ಹೇಳ್ತಾನೆ, ಬಂದು ನೋಡು, ಕಮ್ ಅಂಡ್ ಸಿ. ಇವತ್ತು ಎರಡನೇದಾಗಿ ನಮಗಿರುವಂತ ಕರೆ ಏನು ಗೊತ್ತಾ? ಕಮ್ ಅಂಡ್ ಸಿ ದ ಲಾರ್ಡ್. ಕಮ್ ಅಂಡ್ ಸಿ ದ ಲಾರ್ಡ್. ಕ್ರಿಸ್ತನನ್ನ ಬಂದು ನೋಡು, ಕ್ರಿಸ್ತನನ್ನ ಬಂದು ನೋಡು. ಇವತ್ತು ಮೊದಲನೇದಾಗಿ ನಮಗಿರುವಂಥದ್ದು ಏನ್ರಿ? ಸಾಕ್ಷಿಗಳಾಗಿ ನಿಲ್ಲಬೇಕೆಂಬುದಾಗಿ. ಎರಡನೇದಾಗಿ ಕ್ರಿಸ್ತನನ್ನ ಬಂದು ನೋಡು. ನೋಡು ಅಂತಂದ್ರೆ ಏನು? ಅರ್ಥಕೋ ಅಂತ. ಡು ವಿ ನೋ ಜೀಸಸ್ ಕ್ರೈಸ್ಟ್? ಡು ವಿ ನೋ ಜೀಸಸ್ ಕ್ರೈಸ್ಟ್? ಇದು ಪ್ರಶ್ನೆ ರೀ, ನಮಗಿರುವಂತ ಪ್ರಶ್ನೆ. ನಿಜವಾಗಿ ನಾವು ಕ್ರಿಸ್ತನನ್ನ ಕಂಡುಕೊಂಡಿದ್ದೇವೆಯೋ, ಅರಿತುಕೊಂಡಿದ್ದೇವೆಯೋ? ಕ್ರಿಸ್ತನು ಯಾರು? ನನಗೆ ಯಾರು? ನಿನ್ನೆ ಕೂಡ ಆ ಪ್ರಶ್ನೆಯನ್ನ ಕೇಳಿದೆ ನಾನು. ನಿನ್ನೆಯ ಸಂಜೆಯ ಆರಾಧನೆಯಲ್ಲಿಯೂ ಕೂಡ ಮಾಡಬೇಕಾದ, ಕ್ರಿಸ್ತನು ನಮಗೆ ಯಾರು? ಆತನು ನನ್ನ ಸ್ವಂತ ರಕ್ಷಕ. ಈಸ್ ಮೈ ಪರ್ಸನಲ್ ಸೇವಿಯರ್. ಯಾವಾಗ ಈ ಅನುಭವ ಬರ್ತದೋ, ಯಾವಾಗ ಬರ್ತದ್ರಿ? ವೆನ್ ಐ ಆಕ್ಸೆಪ್ಟ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಇನ್ ಮೈ ಹಾರ್ಟ್. ಹೃದಯದಲ್ಲಿ ಆತನನ್ನ ಅಂಗೀಕರಿಸಿ ಆತನ ವಾಕ್ಯದಂತೆ ಬದುಕಿ ಬಾಳಿದಾಗ ಮಾತ್ರ ಆಗ ಸಾಧ್ಯ. ಆಗ ನಾನು ಕ್ರಿಸ್ತನವನಾಗಿ ಬದುಕಲು ಸಾಧ್ಯ. ಇಲ್ಲದಿದ್ರೆ ನಾನು ಕ್ರಿಸ್ತನವನಲ್ಲ, ಕ್ರಿಸ್ತನನ್ನ ಅರಿತವನಲ್ಲ, ಕ್ರಿಸ್ತನಂತೆ ಬದುಕಿ ಬಾಳುವವನಲ್ಲ. ಇಟ್ ಶುಡ್ ಬಿ ಇನ್ ಅವರ್ ಡೀಡ್ಸ್. ಇಟ್ ಶುಡ್ ಬಿ ಇನ್ ಅವರ್ ಡೀಡ್ಸ್. ನಮ್ಮ ನಡೆ, ನುಡಿ, ಕ್ರಿಯೆಗಳಲ್ಲಿ ಕ್ರಿಸ್ತನನ್ನ ಪ್ರತಿಬಿಂಬಿಸುವ ಕಾರ್ಯ ಮಾಡಿದಾಗ ಮಾತ್ರ ನಾನು ಕ್ರಿಸ್ತನಲ್ಲಿದ್ದೇನೆ ಎಂಬುದನ್ನ ನಾನು ಗೋಚರಪಡಿಸಲು ಸಾಧ್ಯ. ಇಲ್ಲದಿದ್ರೆ ಸಾಧ್ಯ ಆಗೋದಿಲ್ರಿ. ಆದ್ರಿಂದ ಇಲ್ಲಿ ಫಿಲಿಪ್ಪ ಯೇಸು ಸ್ವಾಮಿಯನ್ನ ಕಂಡುಕೊಂಡು ಈಗ ಹೇಳ್ತಾ ಇದ್ದಾನೆ, ಬ್ರದರ್ಲಿ ವುಡ್ ಅಲ್ಲಿ ಹೇಳ್ತಾ ಇದ್ದಾನೆ, ಯು ಕಮ್ ಅಂಡ್ ಸಿ. ಇವತ್ತು ನಮಗಿರುವಂತ ಜವಾಬ್ದಾರಿ ಕೂಡ, ನಾನು ಮಾತ್ರ ರಕ್ಷಣೆ ಹೊಂದಿದ್ರೆ ಸಾಧ್ಯ ಇಲ್ರಿ. ನಾಟ್ ಓನ್ಲಿ myself should be in salvation, but others should be in the path of salvation. ನಾನು ಮಾತ್ರ ರಕ್ಷಣೆ ಹೊಂದಿದ್ರೆ ಸಾಲೋದಿಲ್ರಿ, ಇತರರನ್ನು ಕೂಡ ರಕ್ಷಣೆ ಮಾರ್ಗಕ್ಕೆ ಕರೆತರುವ ಸಾಧನಗಳು ನಾವಾಗಬೇಕಾಗಿದೆ. We need to be the instrument of salvation. ರಕ್ಷಣೆಯ ಸಾಧನಗಳು ನಾವಾಗಬೇಕಾಗಿದೆ. ಇವತ್ತು ನಾನು ಮಾತ್ರ ರಕ್ಷಣೆ ಹೊಂದಿದ್ರೆ ಸಾಲೋದಿಲ್ಲ, ನನ್ನ ಮನೆಯವರು ಮಾತ್ರ ರಕ್ಷಣೆ ಹೊಂದಿದ್ರೆ ಸಾಲೋದಿಲ್ಲ, ನನ್ನ ಜೊತೆ ಮಾನವರು ಕೂಡ. ಯಾಕೆ? ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಬಹಳ ಚಂದವಾದಂತ ರೀತಿಯಲ್ಲಿ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ಒತ್ತಿ ಹೇಳ್ತೀನಿ ರೀ ದಯಮಾಡಿ,
ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನ ನಮ್ಗೆಲ್ಲರಿಗೂ ಗೊತ್ತ್ರಿ ಈ ವಾಕ್ಯ. ಆದ್ರೆ ಇಲ್ಲಿ ಬಹಳ ಚಂದವಾದಂತ ರೀತಿಯಲ್ಲಿ ಹೇಳ್ತದೆ, ನೀನು ಮಾತ್ರ ರಕ್ಷಣೆ ಹೊಂದೋದಲ್ಲ, ಇತರನ್ನು ಕೂಡ ಆ ರಕ್ಷಕನ ಬಳಿಗೆ ಕರೆದುಕೊಂಡು ಬಾ. ನಾನು ಪ್ರತಿಬಿಂಬಿಸಬಾರ್ದ್ರಿ, ನಾನು ಯಾರ ಪ್ರತಿಬಿಂಬವಾಗಿರ್ಬೇಕಂತ್ರಿ? ವಿ ನೀಡ್ ಟು ಬಿ ಮಿರರ್ ಆಫ್ ಕ್ರೈಸ್ಟ್. ನಮ್ಮನ್ನು ನಾವು ಪ್ರತಿಬಿಂಬಿಸುವಂಥದ್ದಲ್ಲ, ಬದಲಾಗಿ ಯೇಸು ಕ್ರಿಸ್ತನನ್ನ ನಮ್ಮ ಜೀವಿತದಲ್ಲಿ ಪ್ರತಿಬಿಂಬಿಸುವಂತ ಕಾರ್ಯವನ್ನ ನಾವು ಮಾಡಬೇಕಾಗಿದೆ ಇವತ್ತು. ಅದನ್ನು ನಾವು ಮಾಡಬೇಕು. ಆ ಮೂಲಕ ಕ್ರಿಸ್ತನು ಯಾರು, ಕ್ರಿಸ್ತನು ಏನು ಮಾಡಬಲ್ಲ, ಆತನು ನಮಗೋಸ್ಕರ ಏನು ಮಾಡಿದ್ದಾನೆ ಅನ್ನುವಂಥ ಸಂದೇಶವನ್ನ ನಮ್ಮ ಜೀವಿತಗಳ ಮೂಲಕ ಇತರರಿಗೆ ಸಾಕ್ಷಿ ಹೇಳುವಂಥದ್ದು ಬಹಳ ಅವಶ್ಯ. ಆ ಮೂಲಕ ಇತರರನ್ನ ಕ್ರಿಸ್ತನ ಬಳಿಗೆ ಕರೆತರುವ ಸಾಧನಗಳು ನಾವಾಗಬೇಕಾಗಿದೆ. ಅಲ್ಲಿ ನತಾನಿಯೇಲನನ್ನ ಆ ಮೂಲಕವಾಗಿ, ತನ್ನ ಒಂದು ಸಾಕ್ಷಿಯ ಮೂಲಕವಾಗಿ ಫಿಲಿಪ್ಪ ಕರೆತರುವ ಆತನಾದ ನತಾನಿಯೇಲನನ್ನ ಕರೆತಂದ. ಆಗ ಕೇಳ್ತಾನೆ ನತಾನಿಯೇಲ, ನಮ್ಮಲ್ಲಿ ಕೂಡ ಅನೇಕರು ಕೇಳ್ತೀವಲ್ಲ, ಬರಬೇಕಾದ್ರೆ ಯಾರಾದರೂ ಕ್ರಿಸ್ತನ ಬಳಿಗೆ ಬರಬೇಕಾದ್ರೆ ಮೊಟ್ಟ ಮೊದಲಾಗಿ ಕೇಳ್ತಾರೆ, ಯಾರು ಆತನಿಂದ ನಮಗೇನಾದ್ರೂ ಉಂಟೋ? ಅಲ್ಲ, ಸಾಮಾನ್ಯವಾಗಿ ಕೇಳ್ತಾರಲ್ಲ, ಯಾರು ಆತನಿಂದ ನಮಗೇನಾಗ್ತಾ ಇದೆ, ಏನಾಗಿದೆ? ವಿಶ್ವಾಸಿ ಕ್ರಿಸ್ತನ ಬಳಿಗೆ ಬರಬೇಕಾದ್ರೆ ಮೊಟ್ಟ ಮೊದಲನೇ ಪ್ರಶ್ನೆಗಳು ಇದೇ ಬರೋದ್ರಿ. ಆಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಕ್ರಿಸ್ತನನ್ನ ಪರಿಚಯಿಸ್ಬೇಕಂದ್ರೆ ಅದಕ್ಕೆ ಬಂದು ನೋಡು. ಅವನು ಒಂದೇ ಹೇಳ್ದ, ಕಮ್ ಅಂಡ್ ಸಿ. ಬಂದು ನೋಡು. ನಾನು ಕ್ರಿಸ್ತನ ಬಳಿಗೆ ಬಂದಾಗ ಮಾತ್ರ ಕ್ರಿಸ್ತನನ್ನು ಅರಿತುಕೊಳ್ಳಲು ಸಾಧ್ಯ. ಯಾಕೆ? ದೇವರ ಸಮೀಪಕ್ಕೆ ಬನ್ನಿರಿ, ಆಗಲಾತನು ನಿಮ್ಮ ಸಮೀಪಕ್ಕೆ ಬರುವನು. ದೇವರ ಸಮೀಪಕ್ಕೆ ಬನ್ನಿ, ಆಗ ಆತನು ನಿಮ್ಮ ಸಮೀಪಕ್ಕೂ ಬರುವನು. ನಾವು ಆತನ ಪಾದ ಸನ್ನಿಧಿಯಲ್ಲಿ ಬಂದಾಗ ಆತನು ನಮ್ಮ ಹೃದಯಗಳಲ್ಲಿ, ನಮ್ಮ ಜೀವಿತಗಳಲ್ಲಿ ಪ್ರವೇಶಿಸುವಾತನಾಗಿದ್ದಾನೆ. ಆತನು ನಮ್ಮ ಜೀವಿತಗಳಲ್ಲಿ ಪ್ರವೇಶಿಸಿದಾಗ ಆತನ ಆತ್ಮನ ಇರುವಿಕೆ ನಮ್ಮನ್ನೇನ್ ಮಾಡ್ತೈತಂತ್ರಿ? ಮುನ್ನಡೆಸ್ತದೆ. ಹೂಮ್ ಟು ಸ್ಪೀಕ್, ಹೂಮ್ ನಾಟ್ ಟು ಸ್ಪೀಕ್. ಕಂಚುಕಿ ಯೆಶಾಯನ ಪ್ರವಾದನೆ ಗ್ರಂಥವನ್ನ ಸುರುಳಿಯನ್ನ ಇಟ್ಕೊಂಡು ಹೋಗ್ಬೇಕಾದ್ರೆ ಅವನಿಗೇನು ಅರ್ಥ ಆಗ್ಲಿಲ್ಲ ಅಂತ್ರಿ. ದೇವರ ಆತ್ಮನ ಯಾರನ್ನ ನಡೆಸಿದಾರೆ? ಫಿಲಿಪ್ಪನನ್ನ ನಡೆಸಿದ. ಫಿಲಿಪ್ಪನಿಗೆ ಏನಂದ್ರ, ನೀನು ಅಲ್ಲಿಗೆ ಹೋಗು ಅಂತ ಹೇಳಿ ಆತನಲ್ಲಿ ಕಳಿಸುವುದರ ಮೂಲಕ, ಫಿಲಿಪ್ಪನ ಮೂಲಕವಾಗಿ ಕಂಚುಕಿಗೆ ಏನ್ ಮಾಡಿದ್ರಿ? ಆ ಯೆಶಾಯನ ಬರೆದಂತ ಸುರುಳಿಯಲ್ಲಿರುವಂತ ವಿಚಾರಗಳನ್ನ, ಕ್ರಿಸ್ತನ ವಿಚಾರಗಳನ್ನ ಸಾಕ್ಷೀಕರಿಸುವುದಕ್ಕೋಸ್ಕರ ಫಿಲಿಪ್ಪನನ್ನ ಅಲ್ಲಿಗೆ ಕಳಿಸಿದ್ರು. ಇವತ್ತು ನಾನು ನೀವು ಕೂಡ ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ವಿ ಆರ್ ದ ಇನ್ಸ್ಟ್ರೂಮೆಂಟ್ ಆಫ್ ಕ್ರೈಸ್ಟ್. ನಾವು ಕ್ರಿಸ್ತನ ಸಾಧನಗಳಾಗಿ, ಕ್ರಿಸ್ತನ ಸುವಾರ್ತಿಕರಾಗಿ, ಕ್ರಿಸ್ತನ ಸೇವಕರಾಗಿ, ಕ್ರಿಸ್ತನ ಹಿಂಬಾಲಕರಾಗಿ, ಕ್ರಿಸ್ತನ ಸುವಾರ್ತೆಯನ್ನ, ರಕ್ಷಣೆ ಎಂಬ ಸುವಾರ್ತೆಯನ್ನ ಇತರರಿಗೆ ಸಾರುವ ಸಾಧನಗಳು ನಾವಾಗಬೇಕಾಗಿದೆ. ಫಿಲಿಪ್ ಅದನ್ನ ಮಾಡಿದಾರೆ. ಆ ಮೂಲಕ ಕಂಚುಕಿ ಏನ್ ಮಾಡ್ದ? ತಾನು ದೀಕ್ಷಾಸ್ಥಾನ ಹೊಂದಿದ, ಮನೆಯವರು ಕೂಡ, ಹೌದ್ರ, ಇಡೀ ಕುಟುಂಬ ಕ್ರಿಸ್ತನ ಬಳಿಗೆ ಬಂದ್ರು, ರಕ್ಷಣೆ ನೀಡಿಗೆ ಬಂದ್ರು, ರಕ್ಷಕನನ್ನ ಸ್ವೀಕರಿಸಿದ್ರು, ರಕ್ಷಕನು ಯಾರೆಂಬುದಾಗಿ ಅರಿತುಕೊಂಡ್ರು. ಇವತ್ತು ನಾವು ಕೂಡ ಕ್ರಿಸ್ತನ ಬಳಿಗೆ ಕರೆತರುವ, ರಕ್ಷಕನೆಡೆಗೆ ಕರೆತರುವ ಸಾಧನಗಳು ನಾವಾಗಬೇಕಾಗಿದೆ. ನತಾನಿಯೇಲ ಅಲ್ಲಿ ಬಹಳ ಚಂದವಾದಂತ ಮಾತನ್ನ ಕೇಳ್ತಾನ್ರಿ. ಯೇಸು ತನ್ನ ಕಡೆಗೆ ಬರುವ ನತಾನಿಯೇಲನನ್ನ ಕಂಡು ಅವನಿಗೆ ಬಂದು ನೋಡು ಅಂದಾಗ, ಯೇಸು ತನ್ನ ಕಡೆಗೆ ಬರುವ ನತಾನಿಯೇಲನನ್ನ ಕಂಡು ಅವನ ವಿಷಯವಾಗಿ, ಇಗೋ ಇವನು ನಿಜವಾದ ಇಸ್ರಾಯೇಲ್ಯನು. ಯಾಕೆ ಹೇಳ್ತಾನೆ ಸ್ವಾಮಿ? ಈತನ ಏನ್ ಮಾಡ್ತಾ ಇರ್ತಾನ್ರಿ? ಕಪಟ ಇರಲಿಲ್ಲ ರೀ ಅವನಿಗೆ. ಯಾಕೆ ಕಪಟ ಇರಲಿಲ್ಲ ಅಂತ ಹೇಳಿದ್ರೆ, ಆತನು ಎಲ್ಲಿದ್ದವ ಅಲ್ಲಿ ಮುಂದೆ ಹೇಳ್ತಾನೆ ನೋಡ್ರಿ. ಇವನಲ್ಲಿ ಕಪಟವಿಲ್ಲ ಅಂದನು. ನತಾನಿಯೇಲನು, ನನ್ನನ್ನು ನೀನು ಹೇಗೆ ಬಲ್ಲೆ ಎಂದು ಯೇಸುವನ್ನ ಕೇಳಿದ್ದಕ್ಕೆ ಆತನು, ಫಿಲಿಪ್ಪನನ್ನು ಕರೆದುಕ್ಕಿಂತ ಮುಂಚೆ ನೀನು ಆ ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದೆನು ಅಂದನು. ಈ ಅಂಜೂರದ ಮರ ಬಹಳ ಚಂದವಾದಂತ ರೀತಿಯಲ್ಲಿ ಅರ್ಥೈಸ್ಕೊಳ್ಬೇಕ್ರಿ ನಾವು. ಯಹೂದ್ಯರ ಪದ್ಧತಿಯ ಪ್ರಕಾರ ದಿನಾಲೂ ಅವರು ಅಂಜೂರದ ಮರದ ಕೆಳಗೆ ಬಂದು ಅಲ್ಲಿ ದೇವರ ವಾಕ್ಯವನ್ನ
ಧ್ಯಾನ ಮಾಡ್ತಿದ್ರಂತೆ. ದೇ ಯೂಸ್ ಟು ಕಮ್ ಅಂಡ್ ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್, ಯಹೂದ್ಯರು. ಆದ್ರಿಂದ ಆ ಒಂದು ರೀತಿ ನೀತಿಗಳನ್ನು ಕಂಡಂತ ಯೇಸು ಸ್ವಾಮಿ ಇವನು ನಿಜವಾದ ಇಸ್ರಾಯೇಲ್, ಇವನು ನಿಜವಾದಂತ ಇಸ್ರಾಯೇಲ್, ಇವನಲ್ಲಿ ಕಪಟ ಇಲ್ಲ. ಯಾಕೆಂದ್ರೆ ಅವನು ನಿಷ್ಠೆಯಿಂದ ಭಕ್ತಿಯಿಂದ ತಾನು ಮಾಡಬೇಕಾದಂತ ಕಾರ್ಯಗಳನ್ನ ಆತನು ಮಾಡ್ತಾ ಇದ್ರೆ, ಆದ್ರೆ ಕಂಡುಕೊಂಡಿರ್ಲಿಲ್ಲ ಯಾರನ್ನ, ನಿಜವಾದ ರಕ್ಷಕನನ್ನ ಕಂಡುಕೊಂಡಿರಲಿಲ್ಲ, ನಿಜವಾದ ಮೆಸ್ಸಿಯ ಈತನೇ ಎಂಬುದಾಗಿ ಕಂಡುಕೊಂಡಿರಲಿಲ್ಲ. ಈಗ ಬಂದು ಫಿಲಿಪ್ಪನ ಮಾತಿನ ಮೂಲಕವಾಗಿ, ಆ ಸಾಧನದ ಮೂಲಕವಾಗಿ ಯಾರನ್ನ ಕಂಡುಕೊಂಡ ಇದ್ದಾನೆ? ಒಂದೇ ಒಂದು ಮಾತು, ಬಂದು ನೋಡು. ಕಮ್ ಅಂಡ್ ಸಿ. ಈ ಕೇಮ್ ಅಂಡ್ ಸಾ ಜೀಸಸ್. ಈ ಕೇಮ್ ಅಂಡ್ ಸಾ ಜೀಸಸ್. ಬಂದು ನೋಡಿದ ಯಾರನ್ನ? ಯೇಸುವನ್ನ ನೋಡಿದ, ಯೇಸುವಿನ ಮಾತನ್ನ ಗಮನಿಸಿದ. ಇವನಲ್ಲಿ ಏನಿಲ್ಲ, ಕಪಟ ಇಲ್ಲ. ನೀನ್ ಹೇಗೆ ಹೇಳ್ತೀಯ ನನ್ನಲ್ಲಿ ಕಪಟ ಇಲ್ಲ ಅಂತ? ನೀನ್ ಹೇಗೆ ಹೇಳ್ತೀಯ ನನ್ನ ಮನಸ್ಸಿನ ವಿಚಾರಗಳನ್ನ? ನೀನ್ ಹೇಗೆ ಹೇಳ್ತೀಯ? ಬಿಕಾಸ್ ಲಾರ್ಡ್ ನೋಸ್ ಈಚ್ ಅಂಡ್ ಎವ್ರಿ ಒನ್ಸ್ ಹಾರ್ಟ್. ಹೃದಯವನ್ನ ಪರಿಶೋಧಿಸಿ ತಿಳ್ಕೊಂಡಂತ ದೇವರು. ಸಾರಳು ಗುಡಿಸಿನಲ್ಲಿ ಕುಳಿತುಕೊಂಡಾಗ ಇದ್ದಾಗ 3 ಜನ ವ್ಯಕ್ತಿಗಳು ಬರ್ತಾರೆ, ತಂದೆ, ಮಗ, ಪರಿಶುದ್ಧಾತ್ಮ. 3 ಬಂದು ಆಕೆಗೆ ಮತ್ತು ಅಬ್ರಹಾಮನಿಗೆ ಹೇಳ್ತಾರೆ, ನೀನು ಮುಂದಿನ ವರ್ಷ ಮಗನನ್ನ ಪಡೆದುಕೊಳ್ಳುವಿ ಅಂತ ಹೇಳಿದಾಗ ಒಳಗಿರುವಂತ ಸಾರಳು ಏನ್ ಮಾಡ್ತಾಳಂತ್ರಿ? ನಕ್ಕಳು. ಇದನ್ನ ಎಲ್ಲಿ ನಿಂತ್ಕೊಂಡು ಮಾಡಿಲ್ರಿ? ಈ ಕಾರ್ಯವನ್ನು ಎಲ್ಲಿ ನಿಂತ್ಕೊಂಡು ಮಾಡಿದ್ಲು? ಗುಡಾರದ ಒಳಗೆ. ಗುಡಾರದ ಒಳಗೆ. ಅಲ್ಲಿ ಕಾಣಿಸೋದಿಲ್ರಿ, ಯಾರಿಗೂ ಕಾಣಿಸೋದಿಲ್ಲ ಗುಡಾರದ ಒಳಗೆ. ಆದ್ರೆ ಅದನ್ನ ಕಂಡಂತ ವ್ಯಕ್ತಿಗಳು ಯಾರ್ರಿ? ತಂದೆ, ಮಗ, ಪರಿಶುದ್ಧಾತ್ಮ. ಹೇಳ್ತಾರೆ, ನೀನು ಹಾಗನ್ಬೇಡವಮ್ಮ, ನಗಬೇಡ. ಏನಂತಾರೆ? ನೀನು ನಗಬೇಡಮ್ಮ. ನಾನು ನಕ್ಕಿದ್ದುಂಟ ಅಂತ ಕೇಳ್ತಾಳೆ ಸಾರಳು. ಅದಕ್ಕೇನು ಹೇಳ್ತಾರೆ? ಹೌದು, ಆಗನ್ನ ಬೇಡಮ್ಮ. ಅಂದ್ರೆ ನಮ್ಮ ಒಳಗಿನ ಯೋಜನೆಗಳನ್ನ ಎಲ್ಲವನ್ನ ಯಾರು ಬಲ್ಲಂತ ದೇವರು? ಯೇಸು ಸ್ವಾಮಿ ಎಲ್ಲವನ್ನ ಬಲ್ಲಂತ ದೇವರು. ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಿದಿಲ್ಲ ಅನ್ಕೊಳ್ಳುತ್ತೆ, ಆದ್ರೆ ದೇವರಿಗೆ ಎಲ್ಲ ಗೊತ್ತು. ನಮ್ಮ ಜೀವಿತ, ನಮ್ಮ ಆಂತರ್ಯದ ಜೀವಿತ, ನಮ್ಮ ಯೋಜನೆ ಎಲ್ಲ ದೇವರಿಗೆ ಗೊತ್ತು. ಇಲ್ಲಿ ಕೂಡ ಆತನನ್ನ ಬಲ್ಲವನಾದಂತ ಯೇಸು ಸ್ವಾಮಿ ಹೇಳ್ತಾನೆ, ಇವನಲ್ಲಿ ಇಸ್ ನಾಟ್ ಹಿಪೋಕ್ರೆಟ್. ಕಪಟ ಇಲ್ಲ, ಕಪಟ ಇಲ್ಲ. ಯಾರಿಗೆ ಕರೀತಾನೆ ಕಪಟಿಗಳಂತ? ಯಾಕೆ? ಸುಣ್ಣ ಹಚ್ಚಿದ ಸಮಾಧಿಗಳೇ ಅಂತಾನೆ, ಹಿಪೋಕ್ರಿಟ್ ಕಪಟಿಗಳೇ ಅಂತಾನೆ. ಯಾಕೆ ಹೇಳ್ತಾನೆ? ಹೊರಗೊಂದು ಜೀವನ, ಒಳಗೊಂದು ಜೀವನ. ಹೊರಗೆ ತೋರಿಕೆಯ ಭಕ್ತಿ, ಒಳಗೆ ವೇಷದ ಭಕ್ತಿ. ಈ ರೀತಿಯಾಗಿ ಜೀವಿಸುವಂತ ಅವರನ್ನ ನೋಡಿ ಬೈತಾನೆ ಹೊರತು ಇವನನ್ನ ಏನಂತ ಹೇಳ್ತಾನೆ? ಇವನಲ್ಲಿ ಕಪಟ. ಯಾಕೆ? ಒಳಗೊಂದು ಹೊರಗೊಂದಿಲ್ಲ ಜೀವನ. ಒಂದು ಯಥಾರ್ಥವಾದಂತ ಜೀವಿತ. ದೇವರಿಗೆ ಬೇಕಾದಂಥದ್ದು ಯಜ್ಞ ಅಲ್ಲ, ಹೋಮ ಅಲ್ಲ, ಇನ್ನು ಯಾವುದ ರೀತಿಯ ಯಜ್ಞ ಹೋಮಗಳಲ್ಲ. ಬದಲಾಗಿ ಯಥಾರ್ಥವಾದಂತ ಹೃದಯ ಅದು ದೇವರಿಗೆ ಬೇಕಾದಂತ. ಅದನ್ನು ನೋಡಿದ ಸ್ವಾಮಿ ಯಾರಲ್ಲಿ? ನತಾನಿಯೇಲನಲ್ಲಿ. ಅದಕ್ಕೆ ಇವನಲ್ಲಿ ಏನಿಲ್ಲ, ಕಪಟ ಇಲ್ಲ ಅಂದ. ಇವನಲ್ಲಿ ಕಪಟ ಇಲ್ಲ ಎಂಬುದಾಗಿ ಹೇಳಿದ. ಆ ಮೂಲಕ ಇವನಲ್ಲಿ ಇಲ್ಲ ಎಂದು ಯೇಸುವನ್ನು ಕೇಳಿದ್ದಕ್ಕೆ, ನೀನು ಹೇಗೆ ಬಲ್ಲೆ ಎಂದು ಕೇಳಿದ್ದಕ್ಕೆ, ಫಿಲಿಪ್ಪನನ್ನು ನೀನು ಕರೆಯುವುದಕ್ಕಿಂತ ಮುಂಚೆ ನೀನು ಅಂಜೂರದ ಮರದ ಕೆಳಗಿದ್ದಾಗ ನಿನ್ನನ್ನು ನೋಡಿದೆನು ಅಂದನು. ಅದಕ್ಕೆ ನತಾನಿಯೇಲನು, ಗುರುವೇ, ನೀನು ದೇವಕುಮಾರನೇ ಸರಿ. ಅಂದ್ರೆ ಅಲ್ಲಿ ಅಂಜೂರದ ಮರದ ಅಡಿಯಲ್ಲಿ ನಡೆದಂತ ಘಟನೆಯ ಮೂಲಕ ಯೇಸು ಸ್ವಾಮಿ ಗ್ರಹಿಸಿಕೊಂಡ ಇವನಲ್ಲಿ ಯಥಾರ್ಥತ್ವ ಇದೆ ಎಂಬುದಾಗಿ. ಆ ಗ್ರಹಿಸಿಕೊಂಡಂತ ಅಂದ್ರೆ ದೇವರಿಗೆ ಹೊರತು ಹೃದಯವನ್ನು ಗ್ರಹಿಸಿಕೊಳ್ಳಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು ನತಾನಿಯೇಲನಿಗೆ. ಅದಕ್ಕೆ ಏನ್ ಹೇಳ್ತಾನೆ? ಮರು ಕ್ಷಣವೇ ಹೇಳ್ತಾನೆ, ಎಕ್ಸ್ಪ್ರೆಸ್ ಮಾಡ್ಕೊಂತಾನೆ, ಟೆಸ್ಟ್ ಮನಿ ಕೊಡ್ತಾನೆ. ಏನಂತ ಕೊಡ್ತಾನ್ರಿ? ಗುರುವೇ, ನೀನು ದೇವಕುಮಾರನೇ ಸರಿ, ನೀನು ದೇವಕುಮಾರನೇ ಸರಿ, ನೀನೇ ಇಸ್ರಾಯೇಲಿನ ಅರಸನು ಅಂದನು. ನೋಡ್ರಿ, ಬಂದು ನೋಡ್ದ ಯಾರನ್ನ ನೋಡ್ದ? ಯೇಸು ಸ್ವಾಮಿಯನ್ನು ನೋಡ್ದ. ಯೇಸು ಸ್ವಾಮಿಯ ಮಾತುಗಳನ್ನ ಗ್ರಹಿಸಿಕೊಂಡಂತ ಆ ವ್ಯಕ್ತಿ ಇಮಿಡಿಯೇಟ್ ಆಗಿ ಏನ್ ಹೇಳ್ತಾನೆ? ನೀನೇ ದೇವಕುಮಾರ.
ಇವತ್ತು ನಮ್ಮ ಜೊತೆಗೆ ಬರುವಂಥ ಇತರರು ಕೂಡ ಕ್ರಿಸ್ತನನ್ನ ಕಂಡುಕೊಳ್ಳುವಂಥ ಕೃಪೆಗೆ ನಾವು ನಡೆಸುವಂಥವರಾಗಬೇಕು. ಅವರು ಕಂಡುಕೊಂಡು ಕ್ರಿಸ್ತನನ್ನೇ ರಕ್ಷಕ ಎಂಬುದಾಗಿ ಅರಿಕೆ ಮಾಡುವುದಕ್ಕೆ ನಾವು ಕೇವಲ ಒಂದು ಸಾಧನವಾಗಿ ಬಳಸಲ್ಪಡಬೇಕು. ಕೇವಲ ಒಂದು ಸಾಧನ. ವಿ ಆರ್ ಓನ್ಲಿ ಇನ್ಸ್ಟ್ರೂಮೆಂಟ್ ಇನ್ ಫ್ರಂಟ್ ಆಫ್ ದ ಲಾರ್ಡ್. ಕೇವಲ ಒಂದು ಸಾಧನವಾಗಿ ನಾವು ಬಳಸಲ್ಪಡಬೇಕು. ಆ ನಿಟ್ಟಿನಲ್ಲಿ ಅಲ್ಲಿ ನೋಡ್ರಿ, ಯೇಸು ಆ ಅಂಜೂರದ ಮರದ ಕೆಳಗೆ ನಿನ್ನನ್ನು ನೋಡಿದ್ದೇನೆಂದು ನಾನು ನಿನಗೆ ಹೇಳಿದ ಮಾತ್ರದಿಂದ ನಂಬುತ್ತೀಯೋ? ಅದಕ್ಕೆ ಕೌಂಟರ್ ಆಗಿ ಯೇಸು ಸ್ವಾಮಿ ಕೇಳ್ತಾರೆ, ನೀನು ಅಲ್ಲಿ ಅಂಜೂರದ ಮರದಲ್ಲಿ ಇದ್ದೀಯ ಅಂತ ಅಂದಿದ್ದಕ್ಕೆ ನೀನು ನನ್ನನ್ನು ರಕ್ಷಕ ಎಂಬುದಾಗಿ ಅಂಗೀಕರಿಸ್ತೀಯೋ? ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನ ನೋಡುವಿ. ಇದಕ್ಕಿಂತ ಹೆಚ್ಚಿನ ಕಾರ್ಯವನ್ನ ನೋಡುವಿ. ಇದಲ್ಲದೆ ಅವನಿಗೆ ನಾನು ನಿನಗೆ ನಿಜವಾಗಿ ಹೇಳ್ತೇನೆ, ಪರಲೋಕವು ತೆರೆದಿರುವುದನ್ನ ಮನುಷ್ಯ ಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನ ನೋಡುವಿರಿ ಎಂದು ಹೇಳಿದನು. ಅಂದ್ರೆ ಆತನಲ್ಲಿ ಪ್ರಕಟ ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿ, ನಾನೇ ಆ ಮೆಸ್ಸಿಯ, ನಾನೇ ಆ ಒಂದು ಯಾಕೋಬನು ಕಂಡಂತ ಆ ಚಿತ್ರಣ. ಯಾಕೋಬನು ಒಂದು ಚಿತ್ರಣ ಕಣ್ಣಲ್ಲ ರೀ ಮಕ್ಕಂಡಾಗ, ಪರಲೋಕದಿಂದ ಏರಿ ಇಳಿಯುವುದನ್ನ. ಎದರಲ್ಲಿ? ಆ ಏಣಿ, ನಿಚ್ಚಣಿಕೆ. ಆ ನಿಚ್ಚಣಿಕೆ ಯಾರಾಗಿದ್ದಾರೆ ಅಂತ ಹೇಳ್ತಾನ್ರಿ ಇಲ್ಲಿ. ಅಲ್ಲಿ ಬಹಳ ಚಂದವಾದಂತ ಅಲ್ಲಿ ನಿಚ್ಚಣಿಕೆ ಅಂತ ಬಳಸಲಾಗ್ಲಿಲ್ರಿ, ಮನುಷ್ಯ ಕುಮಾರ ಎಂಬುದಾಗಿ ಬಳಸಲ್ಪಟ್ಟಿದೆ ಪದ. ಪರಲೋಕ ತೆರೆದಿರುವುದನ್ನ ಮನುಷ್ಯ ಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನ ನೋಡುವಿರಿ. ಅಂದ್ರೆ ಈಗ ದೇವ ಮಾನವ ಸಂಬಂಧವನ್ನ ಏರ್ಪಡಿಸುವ ರಕ್ಷಕ ಅದು ನಾನೇ. ಅಂತ ಮಹತ್ತಾದಂತ ಕಾರ್ಯವನ್ನ ನೀನು ಮುಂದೆ ನೋಡ್ತೀಯಾ ಅಂತ ಹೇಳಿ ನತಾನಿಯೇಲನಿಗೆ ಪ್ರಕಟ ಮಾಡಿದ್ರಿ ಯೇಸು ಸ್ವಾಮಿ. ಪ್ರಕಟ ಮಾಡಿದ್ರು. ಆ ಪ್ರಕಟಣೆಯನ್ನು ಗ್ರಹಿಸಿಕೊಂಡಂತ ನತಾನಿಯೇಲ ಕ್ರಿಸ್ತನನ್ನ ಹಿಂಬಾಲಿಸುವಂತವನಾದ, ಕ್ರಿಸ್ತನನ್ನ ರಕ್ಷಕನೆಂಬುದಾಗಿ ಸ್ವೀಕರಿಸಿದ, ಆತನಿಗೋಸ್ಕರ ಬದುಕಿ ಬಾಳಿದ. ಇವತ್ತು ನಮಗೆ ಕೊಡಲ್ಪಟ್ಟಂತ ಜವಾಬ್ದಾರಿ ಮೊಟ್ಟ ಮೊದಲದಾಗಿ ನಾವು ಸಾಕ್ಷಿಯ ಜೀವಿತವನ್ನ ಮಾಡುವಂತವರಾಗ. ಫಸ್ಟ್ ವಿ ನೀಡ್ ಟು accept Lord Jesus Christ as our personal savior. Second, live a testimonial life. So your testimony should bring others near to the Lord. ಆ ಮೂಲಕ ಅವರು ಕ್ರಿಸ್ತನನ್ನ ಕಂಡುಕೊಂಡು ಕ್ರಿಸ್ತನನ್ನ ಸ್ವಂತ ರಕ್ಷಕನೆಂಬುದಾಗಿ ಅಂಗೀಕರಿಸಿಕೊಂಡು ರಕ್ಷಣೆ ಮಾರ್ಗದಲ್ಲಿ ಅವರನ್ನ ಕರೆತರುವ ಸಾಧನಗಳು ನಾವಾಗಬೇಕಾಗಿದೆ. ಇವತ್ತು ನಾವಾಗಿದ್ದೇವಾ? ನಮ್ಮ ಜೀವಿತ ಕ್ರಿಸ್ತನನ್ನ ಸಾಕ್ಷೀಕರಿಸ್ತಾ ಇದ್ದೇಯಾ? ನಮ್ಮನ್ನು ನಾವು ಅವಲೋಕಿಸಿಕೊಳ್ಳೋಣ ಪ್ರಿಯರೇ. ಕ್ರಿಸ್ತನ ಬಳಿಗೆ ಕರೆತರುವ ಸಾಧನಗಳು ನಾವು ಆಗಿದ್ದೇವಾ? ರಕ್ಷಣೆಯೆಡೆಗೆ ಎಷ್ಟು ಜನ ರಕ್ಷಣೆಯೆಡೆಗೆ ನಾವು ತರುವಂತವರಾಗಿದ್ದೇವೆ ಅಥವಾ ತಂದಿದ್ದೇವೆ? ಕಡೆಗೆ ಕೇಳುವಂಥದ್ದು ನಮ್ಮ ಆಸ್ತಿ ಅಲ್ರಿ, ನಮ್ಮ ಅಂತಸ್ತಲ್ಲ, ನಮ್ಮ ಸ್ಥಾನಮಾನಗಳಲ್ಲ. ದೇವರು ಕೇಳುವಂಥದ್ದು ಎಷ್ಟು ಆತ್ಮಗಳನ್ನ ನೀನು ಗೆದ್ದಿದ್ದಿ. ಇದು ನಮಗೆ ಲೆಕ್ಕ ಕೇಳುವಂಥದ್ರಿ ದೇವರು. ನಮ್ಮ ಜೀವಿತವೇ ಒಂದು ಸಾಕ್ಷಿ ಆಗಬೇಕಂತ್ರಿ. ನಮ್ಮ ಜೀವಿತವೇ ಒಂದು ಸಾಕ್ಷಿ ಆಗಬೇಕು. ಆ ಸಾಕ್ಷಿಯನ್ನು ನೋಡಿದಂಥ ಇತರರು ಈ ದೇವರು ಯಾರು ಎಂಬುದನ್ನ ಹುಡುಕಿಕೊಂಡು ಬರಬೇಕು. ಆ ಮೂಲಕ ಕ್ರಿಸ್ತನನ್ನು ಕಂಡುಕೊಂಡು ಲೋಕದೊಳಗೆ ಹೋಗಿ ಅವರು ಕೂಡ ಸಾಕ್ಷಿಗಳಾಗಿ ಬಾಳುವಂತ ಜೀವಿತಕ್ಕೆ ನಾವು ನಡೆಸುವ ಸಾಧನಗಳಾಗಬೇಕು. ಅದಕ್ಕೋಸ್ಕರ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ಪ್ರಿಯರೇ, ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳೋಣ ಪ್ರಿಯರೇ. ನಮ್ಮ ಜೀವಿತಗಳು ಹೇಗಿವೆಯೋ ಗೊತ್ತಿಲ್ಲ, ಆದರೆ ಇಂದಿನಿಂದ ಕ್ರಿಸ್ತನವರಾಗಿ ಕ್ರಿಸ್ತನಿಗೋಸ್ಕರ ಜೀವಿಸುತ್ತಾ ಕ್ರಿಸ್ತನ ಸಾಕ್ಷಿಗಳಾಗಿ ಇತರರಿಗೆ ಕರ್ತನ ಎಡೆಗೆ ಸಾಗಿಸುವ ಸಾಧನಗಳು ನಾವಾಗೋಣ ಪ್ರಿಯರೇ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ, ಕೃಪೆ, ದಯುಳ್ಳ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡಿದ್ದಿ. ವಾಕ್ಯದ ಬೆಳಕಿನಲ್ಲಿ ನಿನ್ನನ್ನು ನೀನು ಪ್ರಕಟಿಸಿಕೊಂಡಿದ್ದಿ. ಹೌದು, ನೀನೇ ಆ ರಕ್ಷಣೆಯ ಸಾಧನ ಸ್ವಾಮಿ. ನಿನ್ನನ್ನ ಸಾಧನವನ್ನಾಗಿ ದೇವರು ಬಳಸಿಕೊಂಡು ಆ ದೇವ ಮಾನವ ಸಂಬಂಧವನ್ನ ಏರ್ಪಡಿಸಿದಂಥ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ನಾವು ಸಲ್ಲಿಸುತ್ತೇವೆ. ಆ ರಕ್ಷಣೆ ಎಡೆಗೆ ಸ್ವಾಮಿ ನೀನು ನಮ್ಮನ್ನು ನಡೆಸಿದ್ದಿ.
ನಾವು ಕೂಡ ರಕ್ಷಣೆಯ ಸಾಧನಗಳಾಗಿ ಕರ್ತನೆ ಲೋಕದ ಕಟ್ಟ ಕಡೆಯವರೆಗೆ ನಿನಗೆ ಸಾಕ್ಷಿಗಳಾಗಿ ಬಾಳಿ ಕರ್ತನೆ ಆ ಸಾಕ್ಷಿಯ ಜೀವಿತದ ಮೂಲಕ ಇತರರನ್ನ ನೀನೇ ನಿಜವಾದ ರಕ್ಷಕ ಎಂಬುದಾಗಿ ಪ್ರಕಟಿಸುವ ಕೃಪೆಗೆ ನಮ್ಮನ್ನೆಲ್ಲ ನೀನು ನಡೆಸು. ನಮ್ಮನ್ನು ನಿನ್ನ ಆತ್ಮನಿಂದ ತುಂಬಿಸು. ನಿನ್ನ ವಾಕ್ಯದ ಬಲದಲ್ಲಿ ನಮ್ಮನ್ನ ನೀನು ಮುನ್ನಡೆಸು. ವಾಕ್ಯಗಳನ್ನು ಗ್ರಹಿಸಿಕೊಂಡವರಾಗಿ ಲೋಕದೊಳಗೆ ಹೋಗಿ ನಮ್ಮ ಜೀವಿತ ಕೆಲಸ ಕಾರ್ಯಗಳ ಮೂಲಕ ನಿನ್ನನ್ನು ಪ್ರತಿಬಿಂಬಿಸುವಂತ ಕಾರ್ಯವನ್ನ ಮಾಡುತ್ತಾ ಇತರರನ್ನ ನಿನ್ನ ಕಡೆಗೆ ಕರೆತರುವ ಸಾಧನಗಳನ್ನಾಗಿ ನಮ್ಮನ್ನು ಉಪಯೋಗಿಸಬೇಕು. ಆ ಮೂಲಕ ನಿನ್ನ ರಾಜ್ಯವು ವಿಸ್ತರಿಸಲ್ಪಡಲಿ. ನಿನ್ನ ರಾಜ್ಯವು ಕರ್ತನೆ ಅದು ವಿಸ್ತಾರವಾಗಲಿ. ಆ ಮೂಲಕ ನೀನು ಮಾತ್ರ ಮಹಿಮೆ ಹೊಂದಿಕೋ. ನಿನ್ನ ಚಿತ್ತ ಉದ್ದೇಶ, ಈ ಲೋಕಕ್ಕೆ ಬಂದಂತ ಚಿತ್ತ ಉದ್ದೇಶ ಅದು ನೆರವೇರಲ್ಪಡಲಿ ಎಂದು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಈ ಅಲ್ಪ ಪ್ರಾರ್ಥನೆಯನ್ನ ಭಿನ್ನಹವನ್ನ ನಮ್ಮ ಒಡೆಯನು ರಕ್ಷಕನು ಕಾರ್ಯಕರ್ತನೂ ಆದಂತ ನಜರೇತಿನ ಯೇಸುವಿನ ನಾಮದಲ್ಲಿ ಅತಿ ವಿನಯದೊಡನೆ ಬೇಡಿ ಹೊಂದಿದ್ದೇವೆ ರಾಜ. ಆಮೇನ್. ನಾವು ಹಾಡುವಂಥ ಸಂಗೀತಗಳಲ್ಲಿ 266ನೇ ಸಂಗೀತ, 1 ಮತ್ತು 2, 3 ಹಾಡೋಣ. ಬನ್ನಿ ಶಿಷ್ಯರೇ, ಏಸುದಾಸರೇ, ಸತ್ಯದೇವ ಭಕ್ತರೇ, ನಂಬಿಕೊಳ್ಳಿರಿ, ನೆಲೆಗೊಳ್ಳಿರಿ ಏಸು ವಾಕ್ಯದಲ್ಲಿಯೇ. ದೇವಸೇವಕರು ನಮ್ಮನ್ನು ಅಂತ್ಯಾಶೀರ್ವಾದದಲ್ಲಿ ನಡೆಸಬೇಕಾಗಿ ಕೇಳಿದರು. Hare
ಮುಂಚಿತವಾಗಿ ಕರ್ತನ ಪ್ರಾರ್ಥನೆಯನ್ನ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನುನಿತ್ಯ ನಡೆಸುವಿಕೆ, ಸಹವಾಸ, ದಿವ್ಯಾಶೀರ್ವಾದಗಳು, ಆರೋಗ್ಯ, ಸುಕ್ಷೇಮ, ಬಲ, ಶಕ್ತಿ, ತ್ರಾಣ ನಿತ್ಯ ನಿರಂತರವಾಗಿ ನಮ್ಮೆಲ್ಲರ ಸಂಗಡಲು ನೆಲೆಯಾಗಿರಲಿ. ಆಮೇನ್.